ಇಲ್ಲಿ ನೋಡ್ರಿ ಹೆಂಗೆ ತಿಳ್ಕೊಬೇಕು ಗಣಿತ ಮಾಡ್ರಿ ನೀವು. ನಾ ಆಮೇಲೆ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. 2 ರೂಪಾಯಿಗೆ ತಿಂಗಳಿಗೆ 40 ಪೈಸೆ ಬಡ್ಡಿ ಆದರೆ 44 ರೂಪಾಯಿಗೆ 2.13 ವರ್ಷಕ್ಕೆ ಆಗುವ ಮೊತ್ತ ಎಷ್ಟು ಅಂತ ಕೇಳ್ಯಾರ. ನೀವು ಇಂಥ ಲೆಕ್ಕನೇ ಕಲಿಬೇಕು. 1 ವರ್ಷ ಅಂದ್ರೆ 4 ತಿಂಗಳಾತ. 2 ವರ್ಷಕ್ಕೆ ಎಷ್ಟಾಯ್ತು? 24, 1 4 28 ತಿಂಗಳಾಯ್ತು. 2.13 ವರ್ಷ ಅಂದ್ರೆ ಏನು? 28 ತಿಂಗಳು. 12 24 ಆಯ್ತು. 12ಕ್ಕೆ 3 ಭಾಗಿಸಿದ್ರೆ 4 ಬಂತು. ಇದು 24, 1 4 28 ತಿಂಗಳಾಗ್ತಿದ್ದು. ಇಷ್ಟು ತಿಳಿಸೇಳಿನು ಮುಂದಿನ ಬಡ್ಡಿ ಲೆಕ್ಕ ಮಾಡ್ರಿ. ಚಂದಂಗ ಮಾಡ್ರಿ. ಮಾಡೋದಾತ ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ತೀನಿ. ನೋಡ್ರಿ, ಎಲ್ಲ ಲಕ್ಷ ಕೊಟ್ಟು ನೋಡ್ರಿ. ಬೋರ್ಡ್ ಕಡೆ ನೋಡ್ರಿ, ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತಾವೆ ಗಣಿತವು. ನೋಡ್ರಿ, 2 ರೂಪಾಯಿಗೆ 2 ರೂಪಾಯಿ ಅಸಲಿಗೆ 2 ರೂಪಾಯಿ ಅಸಲಿಗೆ ತಿಂಗಳಿಗೆ ಅಂದ್ರೆ 1 ತಿಂಗಳಿಗೆ ಅಂತ ಅರ್ಥ ಮಾಡ್ಕೋರಿ. 1 ತಿಂಗಳಿಗೆ ಬರೋಬ್ಬರಿ ಎಷ್ಟದ? 40 ಪೈಸೆ ಇದ್ದದ್ದು 0.40 ಮಾಡ್ಕೊರಿ, ರೂಪಾಯಿ ಆಯ್ತು. 44 ರೂಪಾಯಿಗೆ ಅಸಲಿಗೆ ಎಷ್ಟು? 24, 28 ತಿಂಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? 44 ಗುಂಡ್ಲೆ 28 ಗುಂಡ್ಲೆ 0.40 ಸರ್ವಾಸ್ ಬಾಗಲೆ 2 ಗುಂಡ್ಲೆ 1. 2 ಗುಂಡ್ಲೆ 1 ಗುಂಡ್ಲೆ 100. ಇದರ ಸ್ಥಾನ ಮೇಲೆ 100 ಕೊಡ್ಬೇಕಲ್ಲ, ತಿಳಿತಲ್ಲ? ಇದನ್ನ ತೆಗೀರಿ. 11 ಒಂದಲೇ ಯಾಕೆ ಬಂತು ನೋಡು. 1 ಅನ್ನೋದು 11 ಹಚ್ಚ ನೋಡು. ಯಾವ್ಯಾವ 1 ತಿಂಗಳದ ಡಬಲ್ ಹಚ್ಚನ. 2 ಗುಂಡ್ಲೆ 1 ಗುಂಡ್ಲೆ 100, ಅದು 11 ಹಚ್ಚಿಬಿಟ್ಟದ. ಏನು 2 ಒಂದಲೇ 2 ಎರಡಲೆ 2 ಎರಡಲೆ. ಆಮೇಲೆ ಈಗ ಈ 100ರಲ್ಲಿ ಯಾವ ಅಂಕಿನೂ ಭಾಗ ಹೋಗೋದಿಲ್ಲ. ನೀವೇನು ಮಾಡಬೇಕು? ಮೇಲಿನ ಅಂಕಿಗಳನ್ನು ಸರಿಯಾಗಿ ಗುಣಾಕಾರ ಮಾಡಿ 2 ಸ್ಥಾನ ಕೊಟ್ಬಿಡಿ. ಈಗ ನೋಡು, ಓಕೆ. 22 28 ಗುಂಡ್ಲೆ 22 22 ಎಂಟ್ಲೆ 8 16 176. 22 ಎಂಟ್ಲೆ 8 16 1 8 16 1 17. ನೋಡಿ, 22 44 7 4 11 61. ನೋಡ್ರಿ, 22 ಎಂಟ್ಲೆ 176 17 22 44 7 4 11 61. ಈಗ ಎಷ್ಟರಲ್ಲೇ ಗುಣಾಕಾರ ಮಾಡಬೇಕು ನೋಡ್ರಿ. ಈಗ 40ರಲ್ಲೇ ಪೂಜೆ ಹೊರಗಿಡ್ರಿ. 16 4 64 ಪೂಜೆ ಹೊರಗಿಡ್ರಿ. 4 6 24. 246.40 ಬಂತು. 246.40 ಸರ್ವಾಸ್ ಬಾಗಿಲೆ 100. 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ರಿ. ಸರಳ ಬಡ್ಡಿ ಬರೋಬರಿ. ಬಡ್ಡಿ ಬರೋಬರಿ 246.40 ರೂಪಾಯಿ. ಇದೇನು ಸರಳ ಬಡ್ಡಿ ಬಂತು. ಮೊತ್ತ ಬರೋಬರಿ ಅಸಲು ಪ್ಲಸ್ ಬಡ್ಡಿ. ಅಸಲು ಪ್ಲಸ್ ಬಡ್ಡಿ. ಅಸಲು ಎಷ್ಟದ? 44 ರೂಪಾಯಿ ಅದ. ಬಿಂದು 00 ಪ್ಲಸ್ ಸರಳ ಬಡ್ಡಿ ಎಷ್ಟದ? 246 ಬಿಂದು
40 ನೋಡಿ ಈಜ್ವಲ್ ಟು 40ಕ್ಕೆ 40 ಇಡ್ರಿ. 6 1 4 10, 5 1 4 9, 2ಕ್ಕೆ 2. ಆನ್ಸರ್ ಈಜ್ವಲ್ ಟು 290.40 ರೂಪಾಯಿ ಮೊತ್ತ. ಹುಡುಕ್ಯಾಡ್ರಿ ಇಲ್ಲದ ಉತ್ತರ ನೋಡ್ರಿ ಅದನ್ನು 2.246.40 ರೂಪಾಯಿ ಉತ್ತರ ಸಂಖ್ಯೆ ಸಿ. ನೋಡ್ರಿ ಎಷ್ಟು ವಿಶೇಷ ಅದ ನೋಡ್ರಿ ಗಣಿತ. ಎಲ್ಲ ಸರಳ ಇರುವುದಲ್ಲ ಅವು. ನೋಡ್ರಿ ಇನ್ನೊಂದ್ಸಲ ತಿಳಿಸ. 2 ರೂಪಾಯಿಗೆ 1 ತಿಂಗಳಿಗೆ 40 ಪೈಸೆದ್ದು ರೂಪಾಯಿ ಮಾಡ್ಕೊರಿ. 44 ರೂಪಾಯಿಗೆ 2 ಪೂರ್ಣಾಂಕ 1 3 ಅಂದ್ರೆ 3 2 6 1 7 3 12 ಅಂದ್ರೆ 7 4 28 ಬರ್ತದೆ. ಅದನ್ನು ಇಲ್ಲಿ ತಿಳಿಸ್ತೀನಿ. 2 ಪೂರ್ಣಾಂಕ 1 3 ವರ್ಷ ಅಂದರೆ ಎಷ್ಟು ತಿಂಗಳ? 3 2 6 1 7 3 ಆಯ್ತು. ಒಂದು ವರ್ಷಕ್ಕೆ ತಿಂಗಳು ಎಷ್ಟಪ್ಪ? 12. ನೋಡಿ 3 1 3 4 7 4 28 ತಿಂಗಳು ಆಗ್ತಿಲ್ಲ ನೋಡ್ರಿ. ಅದಕ್ಕೆ ನಿಮಗೆ ನಾ ಅಂದಾಜು ಹಚ್ಚೋದು ಬೇಡ, ಮಾಡಿ ತೋರಿಸಿದ್ ನೋಡಿ. 2 ಪೂರ್ಣಾಂಕ 1 3 ವರ್ಷ ಎಂದರೆ ತಿಂಗಳ ಮಾಡಿದ್ ನೋಡಿ. 2 ರೂಪಾಯಿಗೆ ಅಸಲಿಗೆ 1 ತಿಂಗಳಿಗೆ 0.40 ರೂಪಾಯಿ ಆದರೆ 44 ರೂಪಾಯಿಗೆ 28 ತಿಂಗಳಿಗೆ ಎಷ್ಟಾಗ್ತದೆ? 2 22 ಇಲ್ಲೇ 100ಕ್ಕೆ ಯಾವ ಅಂಕೆನೂ ಭಾಗ ಹೋಗೋದಿಲ್ಲ. ಇಲ್ಲಿ 5 ಬರ್ತದೆ, ಎಲ್ಲೂ ಬರಂಗಿಲ್ಲ ಭಾಗವಲ್ಲ. ಅದಕ್ಕೆ ನೀವು 100 ಅಂಕೆ ಇಟ್ಕೋರಿ. 22ಕ್ಕೆ 28ಕ್ಕೆ 40ಕ್ಕೆ ಗುಣಾಕಾರ ಮಾಡಿದ್ರೆ 2 24 6 40 ಬಂತು. 2 ಸ್ಥಾನ ಬಿಟ್ಟು ಕೊಟ್ರಿ 246.40 ಏನಾಯ್ತು? ಬಡ್ಡಿ ಆಯ್ತು. ಇದನ್ನು ಒಯ್ದು ಏನು ಮಾಡಬೇಕು? ಮೊತ್ತ ಬರೋಬರೇನು? ಅಸಲು ಪ್ಲಸ್ ಬಡ್ಡಿ. 44 ರೂಪಾಯಿ ಅಸಲು ಅದ, 246 ರೂಪಾಯಿ ಬಡ್ಡಿ ಅದ. ಅಂದ್ರೆ 290.40 ರೂಪಾಯಿ ಮೊತ್ತ. ಏನು? 290.40 ರೂಪಾಯಿ ಮೊತ್ತ. ಆನ್ಸರ್ ಈಜ್ವಲ್ ಟು ಸಿ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯಾವ ಗಣಿತ ಬೇರೆ ಅಲ್ಲ ನೋಡ್ರಿ. ಭಾಳ ವಿಶೇಷ ಅದ ನೋಡಿ ಗಣಿತ. ಆಮೇಲೆ ಮುಂದೆ ನಿಮಗೆ ಮಾದರಿ ಗಣಿತಗಳು ಚಾಲು ಆಗ್ತಾವೆ. ಇನ್ನೊಂದು 2 ಆಗೋದ್ರೊಳಗೆ ಮಾದರಿ ಚಾಲು ಆಗ್ತಾವೆ. ಚೆನ್ನಾಗಿ ಸೇರ್ನ ಬರ್ಕೊಡ್ರಿ.